ಹಲೋ ಗೈಸ್, ಮತ್ತೆ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋ ನೋಡಬಹುದು ಗುರು, ಫುಲ್ ಇಂಟ್ರೆಸ್ಟಿಂಗ್ ಆಗಿದೆ. ಮೊದಲು ವಿಡಿಯೋ ನೋಡ್ಕೊಂಬರ್ರಿ, ಆಮೇಲೆ ಮಾತಾಡೋಣ, ಓಕೆನಾ? ಇಲ್ಲಿ ಒಬ್ಬರೇ ಮಾತಾಡಬೇಕು, ಇನ್ಯಾರು ಮಾತಾಡಬಾರ್ದು. ಆ ತರ ಗುರು, ನೀನ್ ಅನ್ಕೊಂಡಿರೋದು ಹಾಗೆ ಗಿಲ್ಲಿ ಹತ್ರ ಆ ಹ್ಯಾಬಿಟ್ ಇಲ್ಲ, ಇರೋದು ನಿನ್ನ ಹತ್ರ. ಯಾಕಂದ್ರೆ ನಾನೇ ಬೆಳಿಬೇಕು, ನಾನೇ ಮ್ಯಾಲ ಹೋಗ್ಬೇಕು. ಏನ್ ಗೌರವ ಅವಮಾನ ತರ ಮಾಡ್ಬಿಡ್ತಾನೆ. ನೀವು ಅವತ್ತೆಲ್ಲ ಮೂಡ್ ಆಫ್ ಆಗಿ ಲೇ ಸೆಡೆ, ಮೂಡ್ ಆಫ್ ಆಗಕ್ಕ ನೀನೇನು ಹೋಗಿ ಫಸ್ಟ್ ನೈಟ್ ಮಾಡ್ತಿದ್ದೆ ಅಲ್ಲಿ. ನಿನ್ ಜನ್ಮಕ್ಕೆ ಹೋಗೋ. ಕ್ಯಾರೆಕ್ಟರ್ ಮಾತ್ರ ಹೊಸ್ತು, ಜನ ಮಾತ್ರ ಅದು ಏನು ಅಂತಾನೆ ಗೊತ್ತಿಲ್ಲ. ಆ ಲೆಕ್ಕಕ್ಕೆ ಅವನಿಗೆ ಎಲ್ಲ ಹೊಗಳ್ತಾ ಇದ್ದಾರೆ. ಹೌದಪ್ಪ, ನಮ್ ಗಿಲ್ಲಿ ಫುಲ್ ಗಲೀಜು, ಫುಲ್ ಕೊಳಗ. ಹೌದಾ? ನೀನ್ ಸುಂದರ ಅಲ್ವಾ? ಹೌದು ಗುರು, ನಾನೇ ಹೇಳ್ತಿದ್ದೇನಲ್ವಾ, ಗಿಲ್ಲಿ ಫ್ಯಾನ್ಸ್ ಸೈಕೋ. ಅರ್ಥ ಮಾಡ್ಕೋ, ಇಲ್ಲಾಂದ್ರೆ ಕಾಲ್ ಕೆಳಗೆ ಹಾಕಿ ತುಳಿಯೋದು. ಸಿಂಹ ಸುಮ್ನೆ ಮಲಗಿದ್ರು ತೋಳಗಳು ಅಡ್ಡ ಬಂದು ಕೆಣಕ್ತಾನೆ ಇರ್ತವೆ. ಒಂಥರ ಕೊಳಕ ತರ, ಏನ್ ಮಾಡಿದ್ರು ಬಟ್ಟೆ ಚೇಂಜ್ ಮಾಡಲ್ಲ, ಏನು ಮಾಡಲ್ಲ. ಆಮೇಲೆ ಏನಾರ ಕೆಲಸ ಹೇಳಿದ್ರೆ ಒಂದು ಕೆಲಸನೂ ಮಾಡಲ್ಲ. ಆ ಕಲ್ಚರ್ಗೂ ಇಲ್ಲ ಅವನಿಗೆ. ಏನಂದೆ? ಕೆಲಸ ಮಾಡಲ್ಲ. ಹೌದಪ್ಪ, ನಿನ್ನಂಗ ಲಾಡ್ಜ್ನಾಗ, ರೂಮ್ನಾಗ, ಹೋಟೆಲ್ನಾಗ ಹೋಗಿ ವಾಶ್ರೂಮು, ಟಾಯ್ಲೆಟ್, ಬಾತ್ರೂಮು ತೊಳೆಯಲ್ಲ ಅವನು, ಓಕೆನಾ? ಎಲ್ಲ ತಪ್ಪು ತಿಳ್ಕೊಳ್ಳಲ್ಲ ಬಿಡುಗರು. ತಿಳ್ಕೊಳ್ಳ ಹೇಳದ್ನಲ್ಲ, ತಪ್ಪು ತಿಳ್ಕೊಳ್ಳಲ್ಲ ಅಂತ. ಒಂದ್ಸಲ ತಿಳ್ಕೊಂಡ್ ನೋಡು. ಆ ತರ ಅಂದ್ರೆ ಅಷ್ಟು ಕಲ್ಚರ್ಲೆಸ್ ಫ್ಯಾಮಿಲಿಯಿಂದ ಬಂದಿದ್ದಾನೆ. ಅದು ಅವ್ರ ಅಪ್ಪ ಅಮ್ಮ ದೇವ್ರಂತವ್ರು, ಒಳ್ಳೆಯವರು. ಅಂದ್ರೆ ಇವ್ರೊಬ್ಬ ಮಾತ್ರ ಆತರ ಮೆಂಟಲ್ ತರ ಉಟ್ಬಿಟ್ಟಿದ್ದಾರೆ. ಅಲ್ಲಲ್ಲಲ್ಲಲ್ಲ, ಏನಂದೆ? ಫ್ಯಾಮಿಲಿ ಸರಿಗಿಲ್ಲ ಗುರು, ನಿಂದು ಫ್ಯಾಮಿಲಿ ಸರಿಗಿಲ್ಲ ಫಸ್ಟ್ ಆಫ್ ಆಲ್. ಯಾಕಂದ್ರೆ ನಿನ್ ಫ್ಯಾಮಿಲಿ ಸರಿಗಿದ್ದಿದ್ರೆ ನಿನಗೆ ಸರಿಯಾಗಿ ಬೆಳೆಸ್ತಿದ್ರು. ಇವನು ಗಣಸಾಗಿದ್ರೆ ಎಲ್ರಿಗಿಂತ ಮುಂಚೆ ಬಂದಿರೋರು. ಫುಡ್ ಮಾತ್ರ ಎಕ್ಸ್ಟ್ರಾರ್ಡಿನರಿ ಇದೆ. ನಿಮ್ದು ಮಟನ್ ಏನೋ ಮಾಡಿದೀರಾ ಗ್ರೇವಿ, ಅದಂತೂ ಹೂವ ತರ ಇದೆ. ಮುದ್ದೆ ನುಗ್ತಾ ಇದ್ದೀನಿ. ನೋಡ್ಬೋದಪ್ಪ, ಹುಡುಗಿರು ಬೇಡ ನಿನಗೆ, ಹುಡುಗಿರಿಂದ ಹೋಗ್ಬಾರ್ದು, ಹಾಳಾಗ್ತಾರೆ, ಹೀಗಾಗ್ತಾರೆ ಅಂತಿದ್ದ. ಇವಾಗ ಪಕ್ಕ ಕುತ್ಕೊಂಡು ಊಟ ಮಾಡ್ತಿದ್ದಾನ ಅಣ್ಣ. ಹಾಕೊಂಡಿದೀನಿ, ಒಂದು ರೈಸು ಹಾಕೊಂಡಿಲ್ಲ ನಾನು. ಆ ಲೆಕ್ಕಕ್ಕೆ ತಿಂತಾ ಇದೀನಿ. ಇವ್ರು ನೋಡಿ ಇಷ್ಟೆಷ್ಟು ಗುಬಚ್ಚಿ ತರ ಹಾಕೊಂಡಿದ್ರು. 3 ಪೀಸು ಅವ್ರ ಸೈಜ್ ತಕ್ಕಂಗೆ. ಅವ್ರಿಗಿಂತ ನೋಡಿ 10ರಷ್ಟು ಜಾಸ್ತಿ ಹಾಕೊಂಡು ತಿಂತಾ ಇದೀನಿ. ಹಾಕ್ಯಂತಿ ಗುರು, 10 20 ಎಲ್ಲ ಹಾಕ್ಯಂತ ತಿಂತೀನಿ. ಯಾಕಂದ್ರೆ ಪುಕ್ಷಟಿ ಸಿಕ್ಕಿರೋದಲ್ಲಿ. ನೀನೇನ್ ದುಡ್ಡು ಕೊಟ್ಟು ಕೊಂಡ್ಕೊಂಡ್ ತಿಂತಿಲ್ಲ, ನಿನಗೆ ನೋವಾಗಲ್ಲ, ತಿಂತಿ. ಮತ್ತೆ 10ರಷ್ಟು ಹಾಕ್ಯಂತಿ, 20ರಷ್ಟು ಹಾಕ್ಯಂತಿ, ಓಕೆನಾ? ಚಪ್ಪರ್ ಕಣ್ಣ ಕಾಣ್ತ್ಯಾ? ಇವಾಗ ಹಾಕೋ, ನಾಳೆ ಹಾಕೋಬೇಡ. ವಿಚಾರ ಅಲ್ಲ ಸರ್, ಇವಾಗ್ಲೂ ನಿಮ್ ಮುಂದೆನೆ ಇದು ಪಬ್ಲಿಕ್ ಟಾಯ್ಲೆಟ್ ಸರ್. ಇಲ್ಲ ಎಲ್ಲಾರು ಮಾಡಿರ್ತಾರೆ. ಈಗ ನಾನ್ ನಿಮ್ ಮುಂದೆನೆ ಬರೀ ಕೈಯಲ್ಲಿ ಈಗ್ಲೇ ತೊಳಿಲ್ಲ ಸರ್. ಪಬ್ಲಿಕ್ ಟಾಯ್ಲೆಟ್ ತೊಳಿತೀಯಾ? ಬಂದ್ಬಿಡಪ್ಪ, ನಮ್ಮ ಊರಾಗ ಭಾಳ ಇದಾವೆ ಪಬ್ಲಿಕ್ ಟಾಯ್ಲೆಟ್. ಬಂದು ಕ್ಲೀನಾಗಿ ತೊಳೆದು ಕೊಡು, ನಾನೇ ದುಡ್ಡು ಕಟ್ ಕಳಿಸ್ತೀನಿ, ಓಕೆನಾ? ರಾಮಾಯಣದಲ್ಲಿ ಬರೋ ರಾವಣನಿಗೆ 10 ತಲೆ ಇದ್ರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ 10 ಮೆದಳಿದೆ ಅಂತ ಗೊತ್ತಾಯ್ತು. ಕಮೆಂಟ್ ಹಾಕೋನ್ಗೆ ಕೀಳಕ್ ಕೆಲಸ ಇಲ್ಲ. ಅವ್ನು ಸ್ಲಮ್ಮೋನ್ ಆಗಿರ್ತಾನೆ ಸರ್. ಓದಿರಲ್ಲ, ಅನ್ಎಜುಕೇಟೆಡ್. ಹೌದು ಗುರು, ಪಾಪ ಅವನು ಅನ್ಎಜುಕೇಟೆಡ್, ಅದಕ್ಕೋಸ್ಕರ ಕಮೆಂಟ್ ಹಾಕಿದ್ದಾನೆ. ನೀನು ಎಜುಕೇಟೆಡ್ ಅಲ್ವಾ, ಅದಕ್ಕೋಸ್ಕರ ಒಂದ್ ಕೈಲಿ ಬ್ರಷ್, ಇನ್ನೊಂದ್ ಕೈಲಿ ಪಿನೈಲ್ ಹಿಡ್ಕೊಂಡು ಲಾಡ್ಜ್ ಎಲ್ಲಿದೆ, ಹೋಟೆಲ್ ಎಲ್ಲಿದೆ, ಅಪಾರ್ಟ್ಮೆಂಟ್ ಎಲ್ಲಿದೆ ಅಂತ ಹುಡ್ಕೊಂಡು ಹೋಗ್ತೀಯಲ್ಲ ನೀನು. ನಿನಗೆ ಎಷ್ಟು ಇರ್ಬೋದು? ರಾಯಲ್ ಫ್ಯಾಮಿಲಿ ಆದ್ರೆ ನಮ್ದು ರಾಯಲ್ ಚಾಲೆಂಜ್ ಫ್ಯಾಮಿಲಿ. ಸೋಡಾ ನೀರು ಇಲ್ದೆ ಎಳ್ನೀರಾಗೆ ಮುಗಿಸ್ಬಿಡ್ತೀವಿ ಕತೆನ. ಇದೆಲ್ಲ ಬೆಗ್ ಮಾಡ್ತಾ ಇರೋದು ಹುಡುಗಿಯರು. ಅಂದ್ರೆ ಎಲ್ಲಾರನ್ನು ಬ್ಲಾಕ್ ಮಾಡಿದೀನಿ. ಸುಳ್ಳು 200 ಜನ ಇದೆಲ್ಲ ಸ್ಕ್ರೀನ್ ಶಾಟ್ ಸರ್. ಬೇಡ್ಕೊಂತ ಹುಡುಗಿರು, ಬೆಗ್ ಮಾಡ್ತೀನಿ, ಮಾತಾಡಿ ರಿಪ್ಲೈ ಮಾಡಿ ಅಂತ. ಹುಡುಗಿರು ಮಧು ಅಂತಿದ್ಯಾ, ಹುಡುಗಿ ಅಂತಿದ್ಯಾ, ಸೇವ್ ಮಾಡಿದೀನ. ಇವ್ನು ಯಾವನ್ ಗುರು, ಇವನ್ ಸೆಡೆ. ಆ ಹುಡುಗಿ ಮೆಸೇಜ್ ಮಾಡಿದ್ಲು, ಈ ಹುಡುಗಿ ಹಿಂದೆ ಬಂದ್ಲು, ಆ ಹುಡುಗಿ ಸೆಲ್ಫಿ ತಕ್ಕೊಂಡ್ಲು. ಬರೀ ಇಂಥವೇ ಆಯ್ತು ಒಂದು. ನೋಡಿ ಸಾಕಾಗೋಗಿದೆ ಗುರು. ಲೇ ಸೆಡೆ, ನಿನಗೆ ಆಂಟಿ ಕೂಡ ಮೆಸೇಜ್ ಮಾಡೋ ಡೌಟು, ಅದು ಹುಡುಗಿರಿಂದ ಹೋಗ್ತೀಯಾ? ಕೆರ ಕಿತ್ತೋದಂಗೆ ಬಡಿತಾರ ನೋಡಿ ನಿನಗೆ. ಬರ್ರಪ್ಪ, ನಮ್ಮ ನಾಯಿ ಸತೀಶ ಹೆಲಿಕಾಪ್ಟರ್ ಬಹಳ ಹೇಳ್ತಿದ್ದ. ಅದಕ್ಕೋಸ್ಕರ ಹೆಲಿಕಾಪ್ಟರ್ ತಗೊಂಡ್ ಬಂದಿದ್ದೀನಿ ಅಣ್ಣಂದು, ಸ್ವಲ್ಪ ನೋಡ್ರಿ. ಹೆಲಿಕಾಪ್ಟರ್ 3 ದಿನ ಫ್ರೀ ಕೊಡ್ತಾರ ಟಾಪ್ ಹೀರೋಯಿನ್ಗೆ? ನಿಮ್ಗೆ ಗೊತ್ತಿಲ್ಲ ನನ್ನ ಬಗ್ಗೆ, ಹಂಗಾರೆ ಏನು ತಿಳ್ಕೊಂಡಿಲ್ಲ ನೀವು. ನೋಡಿದ್ರ ನಮ್ಮ ನಾಯಿ ಸತೀಶ್ ಹೆಲಿಕಾಪ್ಟರ್ ಯಾರ್ಯಾರಿಗೆ ಬೇಕು ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸ್ರಪ್ಪ. ಅಂದ್ರೆ ಬಿಯರ್ದು ನೀವು ಪಬ್ಗೋದ್ರೆ ಬ್ರುವರಿದು ಮಿಷಿನ್ ನಲ್ಲಿ ತರ ಬಿಟ್ಕೊಂಡು ಕುಡಿತಾರಲ್ಲ, ಅದನ್ನ ಈ ಜಾಗದಲ್ಲಿ ಹಾಕ್ಸ್ಬೇಕಂತಿದೆ. ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗತ್ತೆ ಅಂತ ಹೇಳುದು. ಮಿಷಿನ್ ಸರ್ ಇದು ಎಲ್ಲ ನೋಡ್ಬಿಡಿ, ಇಲ್ಲೇ ಇದೆ ಫುಲ್ ಮಿಷಿನ್ ಇದು. ಯಾವಾಗ ಬೇಕಾದ್ರೆ ಅವಾಗ ಕುಡ್ಕೋಬಹುದು ಆ ತರ.
ಲೇ ಸೆಡೆ, ಈ ಕಾಲದಲ್ಲಿ ಸಣ್ಣ ಸಣ್ಣ ಹುಡುಗರು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇದ್ದಾರೆ. ನಿನ್ನ ವಿಡಿಯೋ ನೋಡಿ ನಿನಗ್ ನೋಡಿ ಅವ್ರು ಕಲಿಬಾರ್ದು. ಓಕೆನಾ? ಇವನ್ಗೆ 2 ಲಕ್ಷ ಜನ ಫ್ಯಾನ್ಸ್ ಇದಾರೆ ಅಂತ ಹೇಳಿದ್ದು, ಅದು ಫಾಲೋವರ್ಸ್ ಅಲ್ಲ. ಏನಂದೆ? ಫಾಲೋವರ್ಸ್ ಅಲ್ಲ ಫ್ಯಾನ್ಸಾ? ಲೇ ಸೆಡೆ, ಫ್ಯಾನ್ಸ್ ಆದ್ರೇನು ಫಾಲೋವರ್ಸ್ ಆದ್ರೇನು? ಫ್ಯಾನ್ಸ್ ಯಾಕೆ ಫಾಲೋ ಮಾಡಬಾರ್ದಂತ ಯಾವ್ದನ ಹಿಸ್ಟ್ರಿಲಿ ಇದೆಯಾ? ಫೇಲ್ ಆಗ್ಲಿ ಅಂತ ಅವ್ನಿಗೆ ಹೇಳಿರೋದ್ ಕಾರಣ ಏನಂದ್ರೆ ಅವನಿಗೆ 5 ಪಿಕ್ಚರ್ ಆಫರ್ ಬಂತು. ಫೇಲ್ ಆಗ್ಲಿ ಅನ್ನೋದು ತಮಾಷೆಗೆ ಮಾತದು, ಆದ್ರೆ ಯಾರಪ್ಪನೂ ಆತರ ಎಕ್ಸ್ಪೆಕ್ಟ್ ಮಾಡಲ್ಲ, ಯಾಕಂದ್ರೆ 70% ತೆಗಿತಾ ಇದ್ದಾನೆ. ಅದಕ್ಕೆ ನಾನು ಹೇಳಿದೆ ಇಲ್ಲ ಫೇಲ್ ಆಗ್ಲಿ ಅಂತ ಕಾಯ್ತಾ ಇದೀನಿ ಅಂತ, ಅಷ್ಟೇ ಸರ್, ತಮಾಷೆಗೋಸ್ಕರ ಹೇಳಿರೋದು. ನೋಡಿದ್ರ ಅಣ್ಣ ಲಾಸ್ಟಿಗೆ ಒಪ್ಕೊಂಡ್ಬಿಟ್ನಪ್ಪ, ದೊಡ್ಡ ಪುಂಗಿದಾಸನಂತ. ನಾನು ಇದೇ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ, ಇವಾಗ ಅರ್ಥ ಆಯ್ತು. ಇದು ಆಕ್ಚುಲಿ ಚೆನ್ನಾಗಿರೋ. ಓಕೆ ಗೈಸ್, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ಹೀಗೆ ಇಂಟ್ರೆಸ್ಟ್ ಕೂಡ ನಿಮಗೋಸ್ಕರ ತೊಗೊಂಡ್ಬರ್ತಿರ್ತೀನಿ. ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ದೀರೋ ಅವ್ರು ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಾಗೆ ಲೈಕ್ ಮಾಡ್ಕೊಳ್ರಿ. ಓಕೆ ಬಾಯ್ ಗೈಸ್.